ಇವನು ಒಂದೊಳ್ಳೆ ಕೆಲಸ ಮಾಡೋನೆ. ಅದೇನಂತ ಈ ವಿಡಿಯೋ ಹೊರಡೋಣ ನಾವಲ್ಲೇ ಎತ್ಕೊಂಬರಕ್ಕೆ ಎಲ್ಲ ಅವಡೆ ಬಾತಿಕ ಎತ್ಕೊಂಡು ಹೋಗೋಣ. ಇನ್ನು ಜೊತೆಗೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇದು ಬೊಂಬೆ. ಇದು ವೆಲ್ಕಮ್ ಬ್ಯಾಕ್, ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀರಿ ಬಿಕಾಸ್ ಈ ಲಾಫ್ಟಲ್ಲಿ ಇದು ನಿಮಗೆ ಲಾಸ್ಟ್ ವಿಡಿಯೋ ಗೈಸ್, ಓಕೆನಾ? ಇನ್ನು ಮಾಡಿದ್ರೆ ಇನ್ನೊಂದು ವಿಡಿಯೋ ಮಾಡ್ಬೋದು. ಯಾವ್ದು ಮಾಡ್ಬೋದು ಅಂದರೆ ನಾನು ಲಾಫ್ಟ್ ರಿಮೂವ್ ಮಾಡೋಂಥದ್ದು ಮಾಡ್ಬೋದು. ಸೊ ಎಲ್ಲ ಅಕ್ಕಿಗಳನ್ನ ಆಚೆ ಬಿಟ್ಟಿದ್ದೀನಿ. ಲಾಸ್ಟ್ ಒಂದ್ಸಲ ಎಲ್ಲ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಒಂದೇ ಸಲ ಎತ್ಬಿಡೋಣ ಅಂದ್ಬಿಟ್ಟು ಸ್ನಾನಕ್ಕೆ ಬಿಟ್ಟಿದ್ದಿಲ್ಲ, ತುಂಬ ದಿವಸ ಆಗಿತ್ತು. ಹಾಗೆ ಸ್ನಾನಕ್ಕೆ ಬಿಟ್ಟಿದ್ದೆ ಎಲ್ಲ ಅಕ್ಕಿಗಳು. ನೋಡಿ ಒಂದಿಷ್ಟು ಅಕ್ಕಿ ಐತೆ, 20ಇಂದ 25-30 ಗಂಟೆ ಇರ್ಬೋದು ಅಷ್ಟೇ ಅಕ್ಕಿ. 25 ಲಾಸ್ಟ್ ಇಲ್ಲ ಅಕ್ಕಿಗಳು, ಜಾಸ್ತಿ ಅಕ್ಕಿಗಳಿಲ್ಲ ಇವಾಗ. ಸೊ ಈ ಲಾಫ್ಟ್ ಏನೈತೆ ಇದು ನಮಗೆ ಇನ್ನು ಇರಲ್ಲ. ಈ ಲಾಫ್ಟು ಎತ್ಬಿಡ್ತೀರಿ ಲಾಫ್ಟ್ನ. ಸೊ ಹೆವಿ ಗಲೀಜಾಗೈತೆ ಲಾಫ್ಟು, ಅದೆಲ್ಲ ನೋಡೋಕೆ ಹೋಗ್ಬೇಡಿ. ಗಲೀಜಾಗೈತೆ ಈ ಲಾಫ್ಟ್. ಇಷ್ಟು ದಿವಸ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ, ಇಷ್ಟು ದಿವಸ ಏನು ಅಕ್ಕಿನ ಈ ಲಾಫ್ಟಲ್ಲಿ ಸೀಲ್ಗೆ ಬಿಟ್ವಿ. ಸೊ ಅದೆಲ್ಲ ಮೆಮೊರೀಸ್. ಇನ್ನು ಮುಂದೆ ಲಾಫ್ಟ್ ಇರೋಲ್ಲ. ಸೊ ಎಲ್ಲದೂ ಅಕ್ಕಿಗಳನ್ನ ಬಿಟ್ಟಿದ್ದೆ ಸ್ನಾನಕ್ಕೆ ಅಂದ್ಬಿಟ್ಟು. ಅಷ್ಟರಲ್ಲಿ ಕೂತವನಲ್ಲ ಇವನು ಒಂದೊಳ್ಳೆ ಕೆಲಸ ಮಾಡೋನೆ. ಅದೇನಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ಹೋಗಿದ್ದ ಅಕ್ಕಿನ ಇಲ್ಲಿಂದ ಇಲ್ಲಿಗೆ ಕಳಿಸೋ ಬದಲು, ಅಲ್ಲೇ ಈ ಸೀಟ್ ಕಾಣಿಸ್ತಾ ಇದಲ್ವ ನಿಮಗೆ, ಇಲ್ಲಿ ಹೋಗಿದ್ದ ಅಕ್ಕಿನ ಇಲ್ಲಿಂದ ಇಲ್ಲಿಗೆ ಕಳಿಸೋ ಬದಲು ಎಲ್ಲಿಗೆ ಕಳಿಸೋ ನಾನು ತೋರಿಸ್ತೀನಿ ಬನ್ನಿರಿ. ಅಲ್ಲಿ ನಿಮ್ಗೆ ಹಂಚು ಕಾಣಿಸ್ತೈತೆ, ಅಲ್ಲಿ ಆ ಹೆಂಚ್ ಮೇಲೆ ಒಂದು ಅಕ್ಕಿ ಕಾಣಿಸ್ತಿದೆ ಗೈಸ್. ಅಯ್ಯೋ ಅಲ್ಲಿ ಹಾಂ ಅಲ್ಲಿ ನೋಡಿರಿ, ಅಲ್ಲಿ ಕಾಣಿಸುತ್ತೆ. ಒಂದು ಝೂಮ್ ಆದರೆ ಬ್ಲರ್ ಆಗುತ್ತೆ ಫುಲ್ಲು. ಆ ಹೆಂಚು ಕಾಣಿಸ್ತೈತಲ್ಲ, ಇಲ್ಲಿಂದ ಇಲ್ಲಿ ಬರೋ ಅಕ್ಕಿನ ಇನ್ನೂ ನಮ್ಮ ಮಗ ಎತ್ತಿ ಎಸ್ಬಿಟ್ಟು ಅದು ಎರಡೇ ಗರಿಲಿ ಅಲ್ಲಿ ಗಂಟೆ ಆರೋ ಕೂತ್ಕೊಂಡೈತಿ. ಇವಾಗ ಅದನ್ನ ಹೋಗಿ ಎತ್ಕೊಂಬರ್ಬೇಕು. ಸೊ ಇದನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ರಪ್ಪ ಅಂತ ಅಲ್ಲಿ ಹೋಗ್ಬಿಟ್ಟು ಅಕ್ಕಿನ ಇಟ್ಕೊಂಬರೋಣ. ಯಾಕಂತಂದರೆ ಜಾಸ್ತಿ ರಿಸ್ಕ್ ಕೊಡೋದು ಇಲ್ಲ, ಯಾಕಂತಂದರೆ ಅದಕ್ಕೆ ರೆಕ್ಕೆ ಇಲ್ಲಲ್ವಾ. ಸೊ ಹೋಗಿ ರಪ್ಪನ ಇಟ್ಕೊಂಬಂದ್ಬಿಡೋಣ. ಇಲ್ಲಿ ಅಕ್ಕಿಗಳೆಲ್ಲ ತಿಂದು ಊಟ ಮಾಡಿ ನೀರು ಕುಡ್ದು ಸ್ನಾನ ಮಾಡಿ ಎಲ್ಲ ಮುಗ್ದಿತ್ತು. ಸೊ ಇದನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ಬನ್ನಿ ಅಕ್ಕಿನ ಎತ್ಕೊಂಬರಕ್ಕೆ ಹೋಗೋಣ. ಹೊರಡೋಣ ನಾವಲ್ಲೇ ಎತ್ಕೊಂಬರಕ್ಕೆ ಎಲ್ಲ ಅವಡೆ ಬಾತಿಕ ಮುಚ್ಕೊಂಡು ಅಕ್ಕಿಗಳನ್ನ ಒಳಗಡೆ ಹಾಕಿದ್ದಾಯ್ತು. ಇವಾಗ ಹೋಗಿ ಅದೇ ಅಲ್ಲಿ ಐತಲ್ಲ, ಇನ್ನೂ ಐತಾ ಇರಿ ತೋರಿಸ್ತೀನಿ. ಅಕ್ಕಿ ಅದು ಅಲ್ಲೇ ಐತಾ ಇನ್ನು ನೋಡಿ, ಅಲ್ಲಿ ಕೂತೈತೆ. ಸ್ವಲ್ಪ ಮುಂದೆ ಬರ್ತೈತೆ. ಏನೋ ಮಾಡಿರೋ ಕೆಲಸಕ್ಕೆ ಒಂದೊಂದು ಅಲ್ಲಪ್ಪ ಮಂದಿ ಯಾವ್ದಾನ ಒಂದು ಅಕ್ಕಿ ಎತ್ಕೊಳ್ಳೋಣ ಬನ್ನಿ ಗೈಸ್. ಅಕ್ಕಿ ಕಳೆದೋಗಿ ಹೆಂಗೆ ಹುಡುಕಂತ ಗಂಡು ಮಾಡಿದ ಕೆಲಸಕ್ಕೆ ಅಲ್ಲಿ ದೋರಕಲೆ ಇರೋದನ್ನೇ ಅದೊಂದು ಬೆಕ್ಕಿಗೇನೋ ಹೊಡ್ಕೊಂಡು ಹೋದತ್ತು. ಗಾಡಿಗೆ ಆಯ್ತಾ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಾನು ಕೇಳ್ತಾ ಇದ್ದೆ. ಏ ಬೈ स्विमिंग पूल के पास कबूतर गिर गया, जाके पकड़ के आना उतना ही. ಏನೇನು ಆಗ್ತವ್ರು ಗೈಸ್. ಎಂಟ್ರಿ ಎಲ್ಲ ಮಾಡಿಸಿದ್ರಿ. ಇದೊಂದು ದೊಡ್ಡ ರೋದ್ನೆ ಗೈಸ್, ಇಲ್ಲೆಲ್ಲ ಲೇಔಟ್ಗಳಲ್ಲೆಲ್ಲ. ಹಾಂ ನೋಡಲ್ಲಿ ಲವಡೆ ನೀನು ಮಾಡಿದ ಕೆಲ್ಸಕ್ಕೆ ನೋಡು ಏನೇನು ಆಗ್ತೈತೆ. ಸೊ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು ಅಕ್ಕಿ ಏನಕ್ಕೆ ಇಟ್ಕೊಂಡು ಹೋಗ್ತೀವಿ ಅಂದರೆ, ಅಕ್ಕಿ ಬೇರೆ ಕಡೆ ಬಿದ್ದಿರುತ್ತಲ್ವಾ. ಸೊ ಗಾಬರಿ ಆಗಬಾರ್ದು ಅಂದ್ಬಿಟ್ಟು ರೆಕ್ಕೆ ಹೊಡ್ಸ್ಬಿಟ್ಟು ಎತ್ಕೊಂಡು ಹೋಗೋಕ್ಕೆ ಈ ಅಕ್ಕಿನ ಜೊತೆಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇದು ಬೊಂಬೆ. ಇದು ಹೆಂಗೈತೆ ನೋಡ್ರಿ. ಆವಾಗ ಪಟ್ಟ ಎಷ್ಟು ಪಟ್ಟ 2 ಕಳಿನೋ 4 ಕಳಿ ಅನಿಸುತ್ತೆ ನಮ್ಮ ಹತ್ರ ಬಂದಾಗೈತೆ ಪಟ್ಟ. ಇವಾಗ ಆಗೈತೆ ದಸ್ತ. ಈ ವಾಚ್ಮ್ಯಾನ್ ಕರ್ಕೊಂಡು ಹೋಗ್ತಾವೆ ನಮ್ಮಲ್ಲಿಗೆ. ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದೋಗ್ಬಿಡೋದು ಅನ್ಕೊಂಬಿಟ್ಟವ್ರಲ್ಲೇ. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿಲ್ಲ, ಇವನ್ನೇ ಹಚ್ಬಿಡೋಣ ವಾಚ್ಮ್ಯಾನ್ನ. ಲೊಕೇಶನ್ ಹತ್ರ ಬಂದ್ರೆ ಕ್ಲಬ್ ಹೌಸ್ ಇದೆ. ಕ್ಲಬ್ ಹೌಸು ಅದ್ರ ಹಿಂದಗಡೆ ಸ್ವಿಮ್ಮಿಂಗ್ ಪೂಲ್ ಐತಲ್ಲ, ಅಲ್ಲೇ ಬಿದ್ದೋಗಿರೋದು. ಇಲ್ಲ ಹಾಕ ಗಾಡಿ ಇಲ್ಲಿ, ಇಲ್ಲಿ ಒಳಗಡೆ ಬಿಟ್ಟಿರೋದೇ ಹೆಚ್ಚು. ನಿನ್ನ ಗಾಡಿನ ಒಳಗಡೆ ಬಿಡ್ತಾರೆ. ತೊಗೊಂಡು ಹೋಗೋಣ. ಮ್ಯಾನೇಜರು ಸಿಕ್ಕಿದ್ದ, ಇವ್ರದ್ದು ಮ್ಯಾನೇಜರು. ಅವನು ಪರ್ಮಿಷನ್ ಕೊಟ್ಟ ಪಾಪ. ಫೈನಲಿ 2 ಅಕ್ಕಿನೂ ಇಟ್ಕೊಂಡೆ. ಸೊ 2 ಅಕ್ಕಿನೂ ತೊಗೊಬರ್ತೀವಿ. ಅಪ್ಪ ಕಷ್ಟ ಬಿದ್ದು ಹೆಂಗೋ ಇಟ್ಕೊಂಬಂದೆ. ಅಲ್ಲಿಂದ ಹೋಗಿರೋ ಅಕ್ಕಿನ ವಾಪಸ್ ಹಿಡಿಬೇಕು ಅಂತಂದರೆ ಪರ್ಮಿಷನ್ ಕೇಳಬೇಕು. ಅವನು 10 ನಿಮಿಷ ವೆಯ್ಟ್ ಮಾಡ್ತೀವಿ, ಆಚೆ ಕರ್ಕೊಂಬರ್ಬೇಕು. ಅವನ ಜೊತೆಗೆ ಆಗ್ದಿರ ಮ್ಯಾನೇಜ್ ಸಮೇತ ಬರ್ದಿರ ಅವನ ಜೊತೆ ಸೆಕ್ಯೂರಿಟಿನೂ ಕರ್ಕೊಬರ್ತಾನೆ. ಅಮ್ಮನ ಏನಿದು ಇಟ್ಕೊಂಡು ಹೋಗ್ಬಿಟ್ಟು ಇಷ್ಟೆಲ್ಲ ಮಾಡ್ಬಾರ್ದು ಅಂದರೆ ಏನು ಮಾಡ್ಬೇಕಿತ್ತು ಹೇಳೋ? ನಿನ್ನ ತಿಕ್ಕ ಮುಚ್ಕೊಂಡಿರ್ಬೇಕಿತ್ತು. ಅದು ಡಿಕ್ಕಿಲ್ಲ ಕಣ ಮಾಡೋದು ಮಾಡಿಬಿಟ್ಟು ಇವಾಗ ಕತೆಗಳು ಹೊಡಿತಾವನೆ. ಫೈನಲಿ ಬ್ಯಾಕ್ ಟು ಲಾಫ್ಟು. 2 ಅಕ್ಕಿಗಳು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾವೆ. ಗ್ಯಾಪಲ್ಲಿ ನೋಡಿದ್ರೆ ಇಲ್ಲೇ ಯಾವುದೋ 2 ಅಕ್ಕಿ ಕೂತೈತೆ ನೋಡಿ. ಇದೊಂದು ದುಬಾಸು, ಈಗ ಇಲ್ಲೊಂದು ಆರೋಯ್ತು ಚೀನಿ. 2 ಕಳ್ಳಕ್ಕಿಗಳು. ಇದು 2ನೂ ಹಿಡ್ದಿದ್ದೀನಿ ನಾನು. ಇಲ್ಲಾಂದ್ರೂ ಒಂದು 2-3 ಸಲ ಹಿಡ್ದಿದ್ದೀನಿ ಅಕ್ಕಿಗಳನ್ನ. ಹಿಡಿದು ವಾಪಸ್ ಬಿಟ್ಟಿರೋದು ಇವನ್ನೆಲ್ಲ.
ಇದನ್ನ ಈ ಅಕ್ಕಿನಲ್ಲ, ಅಲ್ಲಿ ಒಂದು ಚೀನಿ ಹೋಯ್ತು, ಅದನ್ನ ಅಲ್ಲಿ ನೋಡಿ, ಅಲ್ಲೋ ಕೂತ್ಕೊಂಡು ನೋಡಿ ಅಲ್ಲಿ, ಅದನ್ನ ಫಸ್ಟ್ ಸೀಲ್ ಟೈಮಲ್ಲೇನೋ, ಫಸ್ಟ್ ಸೀಲ ಸೆಕೆಂಡ್ ಸೀಲ್ ಟೈಮಲ್ಲೋ 2 ದಿವಸ ಮುಂಚೆ ಸಿಕ್ಕಾಕೊಂಡ್ಬಿಟ್ಟಿದ್ದು ಅಕ್ಕಿ. ಹಿಡಿದ್ಬಿಟ್ಟು ಒಂದು ವಾರ ಕೂಡ ಹಾಕ್ಬಿಟ್ಟು ಆಮೇಲೆ ಬಿಟ್ಟೆ. ಯಾಕಂತಂದರೆ ಅದು ಏನು ಮಾಡ್ತಾಯಿತ್ತು ಗೊತ್ತಾ, ಅಕ್ಕಿಗಳ ಛತ್ರಿ ಮೇಲೆ ಕುತ್ಕೊಂಡಿದ್ರೆ ಇಲ್ಲಿ ಬಂದು ಇರೋ ರಾಗಿನ ಹುಡ್ಕೋದು ಆ ಥರ ಎಲ್ಲ ಮಾಡ್ತಾಯಿತ್ತು. ಸೊ ಆ ಥರ ಮಿಸ್ಟೇಕ್ಸು ಅಕ್ಕಿಗಳ ಮೇಲೆ ಎಫೆಕ್ಟ್ಸ್ ಬೀಳಿದೆ. ಯಾಕಂತಂದರೆ ಆಡ್ತಾ ಇರೋ ಅಕ್ಕಿ ಮೈಂಡ್ ಡೈವರ್ಟ್ ಆಗಿ ಇಳಿದ್ಬಿಡೋಣ ಅಂತ ಇಳಿದ್ಬಿಡ್ತವೆ. ಸೊ ಅದೆಲ್ಲ ಆಗಬಾರ್ದು ಅಂದ್ಬಿಟ್ಟು ಅಕ್ಕಿ ಹಿಡ್ದಾಕ್ಬಿಟ್ಟಿದ್ದೆ, ನಾನು ವಾಪಸ್ ಬಿಟ್ಬಿಟ್ಟಿದ್ದೀನಿ. ಸೊ ಇದೇ ಅಕ್ಕಿ ಹೋಗಿದ್ದು ಪಾಪ, ಎರಡಕ್ಕೂ ಸ್ವಲ್ಪ ಮೇವು ಹಾಕ್ಬಿಟ್ಟು ಆಚೆ ನಿಲ್ಲಿಸ್ಬಿಟ್ಟು ಆಮೇಲಿಂದ ಒಳಗಡೆ ಬಿಡ್ತೀನಿ. ಸೊ ಇವಾಗ ನನಗೆ ತುಂಬ ಜನ ಕ್ವೆಶನ್ ಮಾಡ್ತಾ ಇರೋದೇನಪ್ಪ ಅಂತಂದರೆ, ಯಾಕೆ ಬ್ರೋ ವೀಡಿಯೋಗಳು ಮಾಡ್ತಾಯಿಲ್ಲ, ಯಾಕೆ ಬ್ರೋ ವೀಡಿಯೋಗಳು ಬರ್ತಾಯಿಲ್ಲ ಅಂತ. ಸೊ ನಾನು ಇದು ಲಾಸ್ಟಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟಲ್ಲಿ ಹೇಳಬೇಕಿತ್ತು. ನಾನು ಎಲ್ಲರಿಗೂ ಹೇಳೋದೇನಂತಂದರೆ, ಅಕ್ಕಿ ಸಾಕೋಕ್ಕಿಂತ ಮುಂಚೆ ಅಕ್ಕಿಗೆ ಒಂದು ಕಂಫರ್ಟ್ ಮಾಡ್ಕೊಳ್ಳಿ, ಅಕ್ಕಿ ಸೇಫಾಗಿರಬೇಕು, ಅದಾದಮೇಲೆ ನೀವು ಏನು ಮಾಡ್ತೀರೋ ಅದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ಲರಿಗೂ ಹೇಳ್ಬಿಟ್ಟು ನಾನೇ ಆ ತಪ್ಪನ್ನ ಮಾಡಿಬಿಟ್ರೆ ಅದು ಸರಿ ಅನ್ಸಲ್ಲ ಅಲ್ವಾ. ಅದರಿಂದ ಇವಾಗ ಒಂದು ಕಡೆ ಕರೆಕ್ಟಾಗಿ ಪ್ಲೇಸ್ ಇರಬೇಕು. ಇಷ್ಟು ದಿವಸ ಹೆಂಗೆ ಆ ಮನೆಯಲ್ಲಿದ್ದೆ ನಾನು, ಅಲ್ಲಿ ಹೆಂಗಪ್ಪ ಅಂತಂದರೆ ಕರೆಕ್ಟಾಗಿ ಪ್ಲೇಸ್ ಇತ್ತು, ಅಲ್ಲಿ ಯಾರೂ ಬರ್ತಾ ಇದ್ದಿಲ್ಲ, ಯಾರೂ ಹೋಗ್ತಾ ಇದ್ದಿಲ್ಲ, ನಾಯಿ ಪ್ರಾಬ್ಲಮ್ ಇದ್ದಿಲ್ಲ, ಯಾವುದಿದ್ದಿಲ್ಲ, ಗೂಡೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೆ. ಸೊ ಅದೇ ಅಲ್ಲಿ ಮನೆ ಖಾಲಿ ಮಾಡಾದ್ಮೇಲೆ ನೆಕ್ಸ್ಟ್ ನನಗೆ ಬೇರೆ ಕಡೆ ಇಕ್ಬೇಕಲ್ವಾ. ಸೊ ಅದ್ರದ್ದು ಪ್ರಾಬ್ಲಮ್ ಇದೆ ನನಗೆ, ಆ ಟೆನ್ಷನಲ್ಲಿದ್ದೀನಿ. ಮತ್ತು ವೀಡಿಯೋ ಮಾಡೋಕ್ಕೂ ಅದರಿಂದನೂ ಟೈಮ್ ಇಲ್ಲ. ಮತ್ತು ಇನ್ನೊಂದೇನಪ್ಪ ಬ್ಯಾಡ್ ನ್ಯೂಸ್ ಅಂತಂದರೆ, ಈ ದೌಡಿನೂ ಕೂಡ ನಾವು ಎತ್ತಾ ಇದ್ದೀವಿ. ಯಾಕಂತಂದರೆ ಈ ಮನೆಯವ್ರದ್ದು ಸ್ವಲ್ಪ ಪ್ರಾಬ್ಲಮ್ಮು. ಅವರು ಇಲ್ಲಪ್ಪ ಎತ್ರಿ ಹಂಗೆ ಹಿಂಗೆ ಅಂತಂದರು. ಸೊ ಏನು ಮಾಡೋಕ್ಕಾಗಲ್ಲ, ಯಾಕಂತಂದರೆ ಜಾಗ ಅವ್ರದ್ದು, ಇದು ಮಾಡಿಸಿರೋದು ನಾವಿರ್ಬೋದು, ಜಾಗ ಅವ್ರದ್ದು, ದೂಸರ ಮಾತಾಡೋಕ್ಕಾಗಲ್ಲ ನಾವು. ಸೊ ಅದರಿಂದ ಇದನ್ನೂ ಎತ್ತಾ ಇದ್ದೀವಿ. ಇವಾಗ ಇನ್ನೊಂದು ಕಡೆ ಇಡ್ತೀವಿ. ಸೊ ಅದು ಜಾಗ ನಮ್ಮದಲ್ಲ, ಓಕೆನಾ. ನಮ್ಮದು ಸ್ವಂತ ಅಂತ ಆಗೋವರೆಗೂ ನಮ್ದು ಇದೇ ಥರ ಆಗ್ತಾ ಇರುತ್ತೆ. ಬಟ್ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ, ನಮ್ಮದು ಒಂದು ಸ್ವಂತ ಲಾಸ್ಟ್ ಆಗುತ್ತೆ ಆದಷ್ಟು ಬೇಗ, ಓಕೆನಾ. ನಾನು ನಿಮಗೆ ವ್ಲಾಗ್ ಚಾನಲಲ್ಲಿ ತೋರಿಸ್ತೀನಿ, ಬೇಕಂದರೆ ನಮ್ಮ ಸೈಟ್ ಹತ್ರ ಹೋಗ್ಬಿಟ್ಟು ಬೇಕಂದರೆ ತೋರಿಸ್ಕೊಡ್ತೀನಿ. ಸೊ ಯಾವ ರೀತಿ ಇದೆ ಅಂತ. ಸೊ ಸ್ವಲ್ಪ ಕಷ್ಟ ಇದೆ ಅಲ್ಲೂ, ಅಂದರೆ ಕಷ್ಟ ಇದೆ ಅಂತಂದರೆ ದಾವಡಿ ಕಟ್ಸೋದು ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲಿವರೆಗೂ ಇದೇ ರೀತಿ ಒದ್ದಾಡ್ಕೊಂಡಿರಬೇಕು. ಬಟ್ ನಾನೇನಕ್ಕೆ ಯೂಟ್ಯೂಬಿಗೆ ಕಾಲಿಟ್ಟಿದ್ದೀನಿ ಅದನ್ನ ನಾನು ಫುಲ್ಫಿಲ್ ಮಾಡೋ ಗಂಟ ಬಿಡಲ್ಲ. 100K ಸಬ್ಸ್ಕ್ರೈಬರ್ಸ್ ಏನಿದೆ ಅದನ್ನ ರೀಚ್ ಮಾಡ್ತೀನಿ. ಸೊ 59K ತುಂಬಾ ಹತ್ರ ಇದೀವಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ವೀಡಿಯೋಸ್ ನಾನು ಇನ್ಮೇಲಿಂದ ತರ್ತಾ ಇದ್ದೀನಿ. ಸೊ ವೀಡಿಯೋ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ನಾವು ಕಂಟೆಂಟ್ ಅದೇ ರೀತಿ ಇರುತ್ತೆ. ಕ್ಲಾರಿಟಿ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸು ಕಂಟೆಂಟ್ ಅದೇ ರೀತಿ ಇರುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ವಾ, ಕನ್ನಡ ಬೆಳೆಸಿ ಕನ್ನಡಿಗನ ಉಳಿಸಿ ಅಂತ ಕೇಳ್ಕೊಂತ ಟೇಕ್ ಕೇರ್ ಗೈಸ್, ಬಾಯ್.